ವಿದ್ಯಾರ್ಥಿಗಳು ಎಸ್ ಎಲ್ ಸಿ ನಂತರ ಏನು ಮಾಡ್ಬೋದು, ಏನು ಓದ್ಬೋದು ಅನ್ನೋದು ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೇನೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ದಯವಿಟ್ಟು ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಿ ಯು ಸಿಯಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ 3 ಇರುತ್ತೆ. ಆರ್ಟ್ಸ್ ಮಾಡಿದವರು ಮುಂದೆ ಹೇಗೆ ಅಂದರೆ, ಆರ್ಟ್ಸ್ ಮಾಡಿದ ನಂತರ BA ಮಾಡ್ಬೋದು, MA ಮಾಡ್ಬೋದು, DEd ಮಾಡ್ಬೋದು, B.Ed ಮಾಡ್ಬೋದು. ಈ ರೀತಿಯ ಅವಕಾಶಗಳು ಮುಂದೆ ಇದೆ. ನಂತರ ಗೌರ್ಮೆಂಟ್ ಕೆಲಸಗಳಿಗೆ ಈಸಿಯಾಗಿ ಆಗುತ್ತೆ. ಏಕೆ ಅಂದರೆ ಇದರಲ್ಲಿ ಆರ್ಟ್ಸ್ ಮಾಡಿದವ್ರಿಗೆ ಹಿಸ್ಟ್ರಿ, ಸಂವಿಧಾನ ಇದರ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಹಿಸ್ಟ್ರಿ ಮತ್ತು ಇತಿಹಾಸ ಮತ್ತು ಸಂವಿಧಾನ ಕೇಳೋದ್ರಿಂದ ಈಸಿಯಾಗಿ ಗೌರ್ಮೆಂಟ್ ಜಾಬ್ಗಳು ತೊಗೊಳಕ್ಕೆ ಆರ್ಟ್ಸ್ ಮುಖ್ಯವಾಗುತ್ತೆ. ತದನಂತರ ಕಾಮರ್ಸ್ ಮಾಡಿದವರು ಅಕೌಂಟ್ ನಾಲೆಡ್ಜ್ ಪಡೀತಾರೆ. ಇವರು BCom ಮುಂದೆ ಕಾಮರ್ಸ್ ಮಾಡಿದ ನಂತರ PU ಸಿಲಿ ಕಾಮರ್ಸ್ ಮಾಡಿದ ನಂತರ BCom ಮಾಡ್ಬೋದು, MCom ಮಾಡ್ಬೋದು, MBA ಮಾಡ್ಬೋದು, MCA ಮಾಡ್ಬೋದು, ನಂತರ MS ಮಾಡ್ಬೋದು. ಈ ರೀತಿಯೆಲ್ಲ ಇವ್ರಿಗೆ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಸಾಕಷ್ಟು ಅವಕಾಶವಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಗೌರ್ಮೆಂಟ್ ಕಾಲೇಜುಗಳು ಏನಿ ಡಿಗ್ರಿ ಅಂತ ಕರೀತಾರಲ್ಲ, ಅದರಲ್ಲೂ ಕೂಡ ಇರುತ್ತೆ. ಸಾಕಷ್ಟು ಕಡೆ ಗೌರ್ಮೆಂಟ್ ಜಾಬ್ಗಳಲ್ಲಿ ಅಕೌಂಟೆಂಟ್ಗಳಿಗೆ ಜೂನಿಯರ್ ಅಕೌಂಟೆಂಟ್, ಸೀನಿಯರ್ ಅಕೌಂಟೆಂಟ್, ಗ್ರಾಮ ಲೆಕ್ಕಾಧಿಕಾರಿ ಈ ರೀತಿಯಾಗಿ ನಾನಾ ರೀತಿಯಾದ ಅಪ್ಲಿಕೇಶನ್ಸ್ ಬರುತ್ತೆ. ಅಲ್ಲೂ ಕೂಡ ನೀವು ಸೆಟ್ಲ್ ಆಗ್ಬೋದಾಗಿರ್ತದೆ. ಇನ್ನೊಂದು ಸೈನ್ಸ್ ಮಾಡೋರಿಗೆ ಮುಂದೆ BSc ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು, ನೀಟ್ ಬರೆದು ಮೆಡಿಕಲ್ ಮಾಡ್ಬೋದು, ಡಾಕ್ಟರ್ ಆಗ್ಬೋದು, ಮತ್ತು ಪ್ಯಾರಾಮೆಡಿಕಲ್ ಅವಕಾಶವಿರ್ತದೆ. BSc ಅಗ್ರಿಕಲ್ಚರ್ ಅವಕಾಶವಿರ್ತದೆ. MSc ಇರುತ್ತೆ, ಆಮೇಲೆ MS ಮಾಡ್ಬೋದು. ಈ ರೀತಿಯೆಲ್ಲ ಸಾಕಷ್ಟು ಅವಕಾಶ ಇರುತ್ತದೆ. ನರ್ಸಿಂಗ್ ಫೀಲ್ಡ್ಗೆ ಹೋಗೋರು ನರ್ಸಿಂಗ್ ಫೀಲ್ಡ್ಗೆ ಹೋಗ್ಬೋದು. ಸಾಕಷ್ಟು ಅವಕಾಶಗಳು BSc ಮಾಡಿದವ್ರಿಗೂ ಕೂಡ ಇರುತ್ತೆ. ಹೆಚ್ಚಾಗಿ ಸೈನ್ಸ್ ತೊಗೊಂಡವರು ಇಂಜಿನಿಯರಿಂಗ್ ಮತ್ತು ನೀಟ್ ಬರೆದು JEE ಬರೆದು ಮುಂದಿನ ಜೀವನ ಸೆಟ್ಲ್ ಮಾಡ್ಕೊಳೋಕ್ಕೆ ಒಳ್ಳೆಯ ಅವಕಾಶ. ಯಾರೆಲ್ಲ ಸೈನ್ಸ್ ಬಗ್ಗೆ ನಾಲೆಡ್ಜ್ ಇದೆಯೋ ಅವ್ರನ್ನ ಸೈನ್ಸ್ ತೊಗೊಬೋದು. ಅದಲ್ಲದೆ ಡಿಪ್ಲೊಮೊ ಕೋರ್ಸಲ್ಲಿ ನಾನಾ ರೀತಿಯಾದಿದೆ. ಕಂಪ್ಯೂಟರ್ ಸೈನ್ಸ್, ಸಿವಿಲ್, ಮೆಕ್ಯಾನಿಕಲ್, ತುಂಬ ವೆರೈಟಿಯ ರೀತಿಯಾಗಿ ಕೋರ್ಸಸ್ ಇದ್ದಾವೆ. ಯಾರು ಬೇಕಾದ್ರೂ ಸೇರ್ಬೋದು. ಬಟ್ ಹೇಗೆ ಸೇರೋದು ಅಂದರೆ, ಇಲ್ಲಿ ಮ್ಯಾಥ್ಸು ಸೈನ್ಸ್ ಗೌರ್ಮೆಂಟ್ ಅಪ್ಲಿಕೇಶನ್ಸ್ ಏನಾರು ಹಾಕಬೇಕು ಅಂದರೆ ಮ್ಯಾಥ್ಸ್ ಸೈನ್ಸಲ್ಲಿ ಎಷ್ಟು SLC ಮಾರ್ಕ್ಸ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಇದನ್ನು ಲೆಕ್ಕಕ್ಕೆ ತೊಗೊತಾರೆ. SLC ಮತ್ತು ಮ್ಯಾಥ್ಸಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರೋ ಅವ್ರಿಗೆ ಆರ್ಡ್ರ್ ವೈಸ್, ಈಗ ಹೆಂಗೆ ಇಂಜಿನಿಯರಿಂಗ್ ಕೌನ್ಸ್ಲಿಂಗ್ ನಡೆಯುತ್ತೋ ಆ ರ್ಯಾಂಕ್ ವೈಸ್ ಬರುತ್ತೋ ಅದೇ ರೀತಿ ಡಿಪ್ಲೊಮೊದಲ್ಲೂ ರ್ಯಾಂಕ್ ವೈಸೇ ಕೊಡ್ತಾರೆ. ಕಂಪ್ಯೂಟರ್ ಸೈನ್ಸು ಮತ್ತು ಮೆಕ್ಯಾನಿಕಲ್ಲು, ಸಿವಿಲ್ಲು ಈ ರೀತಿ ENC, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಈ ರೀತಿ ಎಲ್ಲ ಒಳ್ಳೊಳ್ಳೆ ಕೋರ್ಸ್ಗಳನ್ನ ತೊಗೊಬೇಕಂದ್ರೆ ಹೆಚ್ಚಿನ ಅಂಕ ತೊಗೊಂಡಿದ್ರೆ ಮಾತ್ರನೇ ಆಗೋದು. ಮತ್ತು ಒಳ್ಳೆಯ ಕಾಲೇಜುಗಳು ಸಿಗಬೇಕು ಅಂದರೆ ಹೆಚ್ಚಿನ ಅಂಕ ಇರಬೇಕಾಗತ್ತೆ. ನೋಡಿಕೊಂಡು ಡಿಪ್ಲೊಮೊಗೆ ಅರ್ಜಿ ಸಲ್ಲಿಸಿ. ಏಕೆಂದರೆ PU ಸಿಯಲ್ಲಿ ಅಡ್ಮಿಷನ್ ಆಗಿದ ನಂತರ ಡಿಪ್ಲೊಮೊದು ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗೋದ್ರಿಂದ ಸ್ವಲ್ಪ ಸಮಯ ತೊಗೊಳುತ್ತೆ. ಎರಡಕ್ಕೂ ಕೂಡ ಅರ್ಜಿನ ಸಲ್ಲಿಸಿದರೆ ಉತ್ತಮ ಅಂತ ನನ್ನ ಪ್ರಕಾರ ತಿಳ್ಕೊಳ್ತೀನಿ. ಅತಿ ಹೆಚ್ಚು ಅಂಕ ಪಡೆದಿರೋರು ಏನು ತಲೆ ಕೆಡಿಸ್ಕೊಳೋಂಗಿಲ್ಲ, ಡಿಪ್ಲೊಮೊಗೆ ಅರ್ಜಿ ಸಲ್ಲಿಸ್ಬೋದು. ಆಮೇಲೆ ಡಿಪ್ಲೊಮೊ ಮಾಡಿದ ತಕ್ಷಣ ಮುಂದೆ ಏನು ಅಂತಂದರೆ ಇಂಜಿನಿಯರಿಂಗ್ ಅವಕಾಶವಿರ್ತದೆ. ಲ್ಯಾಟ್ರಲ್ ಎಂಟ್ರಿ ಅಂತ ಕೊಡ್ತಾರೆ. PU ಸಿ ಮಾಡಿದವರು ಇಂಜಿನಿಯರಿಂಗ್ನ 4 ವರ್ಷ ಮಾಡಬೇಕಾಗಿರುತ್ತೆ. ನೀವು ಡಿಪ್ಲೊಮೊ ಮಾಡಿದವರು ಇಲ್ಲೇ 3 ವರ್ಷ ಮಾಡಿರೋದ್ರಿಂದ ನಿಮಗೇನಾಗುತ್ತೆ, ಇಂಜಿನಿಯರಿಂಗ್ಗೆ 3 ವರ್ಷ ಅವಕಾಶ ಮಾಡಿಕೊಡ್ತಾರೆ, ಲ್ಯಾಟ್ರಲ್ ಎಂಟ್ರಿ ಮಾಡಿಕೊಡ್ತಾರೆ. ಆಮೇಲೆ ಡಿಪ್ಲೊಮೊ ಮಾಡಿದವ್ರಿಗೆ ಇಂಜಿನಿಯರಿಂಗ್ ಮಾಡೋದು ಉತ್ತಮ ಅಂದ್ಕೊತೀನಿ. ಯಾಕೆ ಅಂದರೆ ಡಿಪ್ಲೊಮೊದಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜು ಮತ್ತು ಥಿಯರಿ ನಾಲೆಡ್ಜ್ ಹೆಚ್ಚಾಗಿ ತಿಳಿಸ್ಕೊಟ್ಟಿರ್ತಾರೆ. ಇಂಜಿನಿಯರಿಂಗ್ ಮಾಡೋದ್ರಿಂದ ಈಸಿಯಾಗಿ ನಿಮಗೆ ಒಳ್ಳೆ ಜಾಬ್ಗಳು ಸಿಗೋದಕ್ಕೆ ಅವಕಾಶಗಳು ಹೆಚ್ಚಿರುತ್ತದೆ. ತದನಂತರ ITIಯಲ್ಲೂ ಅಷ್ಟೇ. ITI ಮಾಡಿದವ್ರಿಗೆ ITIಯಲ್ಲಿ ಫಿಟ್ಟರ್, ಟರ್ನರ್, ಮೆಷಿನಿಸ್ಟ್, ಅಲ್ಲೂ ಎಲೆಕ್ಟ್ರಿಷಿಯನ್ ಇದೆ, ಮತ್ತು ಕಂಪ್ಯೂಟರ್ ಕೋರ್ಸಸ್ ಇದೆ. ಈ ರೀತಿಯಾದೆಲ್ಲ ಅವಕಾಶವಿದೆ. ಯಾರೆಲ್ಲ ITIಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ITIಗೆ ಅರ್ಜಿ ಸಲ್ಲಿಸಿದ ಮುಂದೆ ಏನು ಮಾಡಬೇಕು, ಡಿಪ್ಲೊಮೊ ಮಾಡ್ಬೋದು. ಅವ್ರಿಗೂ ಕೂಡ ಲ್ಯಾಟ್ರಲ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ. ITI 2 ವರ್ಷ ಮಾಡಿರೋದ್ರಿಂದ ಡಿಪ್ಲೊಮೊ ಡೈರೆಕ್ಟ್ ಲ್ಯಾಟ್ರಲ್ ಎಂಟ್ರಿ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಮಾಡ್ಕೊತಾರೆ. ಆಮೇಲೆ ನಂತರ ಡಿಪ್ಲೊಮೊ ಆದಮೇಲೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಇಂಜಿನಿಯರಿಂಗ್ ಮಾಡ್ಬೋದು. ಇಲ್ಲ ನಾನು ಡಿಗ್ರಿಗೆ ಹೋಗ್ತೀನಿ, ನಾನು ಡಿಗ್ರಿ ಕಡೆ ಹೋಗ್ತೀನಿ, BSc ಕಡೆ ಹೋಗ್ತೀನಿ, BCom ಕಡೆ ಹೋಗ್ತೀನಿ ಅಂದರೆ ಆ ರೀತಿಯ ಅವಕಾಶಗಳು ಕೂಡ ಇರುತ್ತೆ. ಅಂದರೆ ITI ಮಾಡೋದಕ್ಕಿಂತ ನಿಮಗೆ ಡೈರೆಕ್ಟ್ ಡಿಪ್ಲೊಮೊ ಮಾಡೋದು ಉತ್ತಮ ಅಂತ ನಾನು ತಿಳಿಸ್ಕೊಡ್ತೀನಿ. ಏಕೆಂದರೆ ITI ಮಾಡಿ ಮತ್ತೆ ಡಿಪ್ಲೊಮೊ ಮಾಡೋರು ಎಷ್ಟೋ ಜನ ಇದ್ದಾರೆ. ಬಟ್ ಏನಂದರೆ ಇಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜ್ ಹೆಚ್ಚಾಗಿರುತ್ತೆ. ITIದಲ್ಲಿ ಡಿಪ್ಲೊಮೊದಲ್ಲಿ ಅತಿ ಹೆಚ್ಚು ಪ್ರಾಕ್ಟಿಕಲ್ ಇರೋದಿಲ್ಲ, ITIದಲ್ಲಿ ಅತಿ ಹೆಚ್ಚು ಪ್ರಾಕ್ಟಿಕಲ್ ಇರೋದ್ರಿಂದ ITI ಮಾಡಿದವ್ರಿಗೆ ಡಿಪ್ಲೊಮೊ ಮಾಡೋದು ಈಸಿ. ಅದ್ರ ಬದಲು ಇಲ್ಲಿ 2 ವರ್ಷ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಡಿಪ್ಲೊಮೊ ಮಾಡಿ ಆಮೇಲೆ ಇಂಜಿನಿಯರಿಂಗ್ ಮಾಡೋಣ ಅನ್ನೋರು ITI ಮಾಡೋ ಬದಲು ಡಿಪ್ಲೊಮೊ ಮಾಡ್ಬೋದು, ಇಲ್ಲ ITI ಸೇರ್ಕೊಬೋದು. ಇದಲ್ಲದೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಇದ್ದಾವೆ. ಪ್ಯಾರಾಮೆಡಿಕಲ್ ಕೋರ್ಸ್ ಇದೆ. ಡಿಪ್ಲೊಮೊ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಇದೆ, ಡಿಪ್ಲೊಮೊ ಇನ್ MRD ಅಂತಿದೆ, ಆಮೇಲೆ
ಲ್ಯಾಬೊರೇಟ್ರಿ ಟೆಕ್ನಾಲಜಿ ಇದೆ. ಆಮೇಲೆ ಇನ್ಫಾರ್ಮೇಷನ್ ಹೆಲ್ತ್ ಇನ್ಸ್ಪೆಕ್ಟರು ಮತ್ತು MRD ಮತ್ತು ಲ್ಯಾಬ್ ಆಪ್ರೇಟರ್. ನೀವು ಕೇಳಿರ್ತೀರ, ಎಲ್ಲ ಆಸ್ಪತ್ರೆಗಳಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತ ಇರ್ತಾರೆ. ಆ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ನ SLC ನಂತರನೇ ಮಾಡ್ಬೋದು. ಆಮೇಲೆ MRD ಅಂತ ಇರ್ತಾರೆ. MRD ಅಂದರೆ ಏನಪ್ಪ ಅಂದರೆ ಈ ಮೆಡಿಕಲ್ ರೆಕಾರ್ಡ್ಸ್ ಅಂದ್ಬಿಟ್ಟು ಅದ್ರ ಹೆಸರು. ಈ ಆಸ್ಪತ್ರೆಗಳಲ್ಲೆಲ್ಲ ಪೇಷಂಟ್ಸ್ನ ರೆಕಾರ್ಡ್ಸ್ ಮೇಂಟೈನ್ ಮಾಡೋಕ್ಕೆ ಅಂತಲೇ ಒಂದು ಆಫೀಸ್ ಇರುತ್ತೆ. ಅದಕ್ಕೆ ಅಂತಲೇ ಸಪ್ರೇಟ್ ಯಾರನ್ನಂದ್ರವ್ರನ್ನ ಅಪಾಯಿಂಟ್ ಮಾಡ್ಕೊಳೋದಿಲ್ಲ, ಈ MRD ಮಾಡಿದವ್ರನ್ನೇ ಅಪಾಯಿಂಟ್ ಮಾಡ್ಕೊಳೋದು. ಈ ಹೆಲ್ತ್ ಇನ್ಸ್ಪೆಕ್ಟರ್ ಅಂದರೆ ಹೆಚ್ಚಾಗಿ ಪೌರಾಡಳಿತ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ, ಗ್ರಾಮ ಸಂಸ್ಥೆಗಳಲ್ಲಿ, ನಗರ ಸಂಸ್ಥೆಗಳಲ್ಲಿ, ಪುರಸಭೆಗಳಲ್ಲಿ ಮತ್ತು BBMPಲಿ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ. ಪ್ರತಿಯೊಂದು ವಾರ್ಡ್ಗೆ, ಪ್ರತಿಯೊಂದು ಏರಿಯಾಗೆ ಆ ಹೆಲ್ತ್ ಇನ್ಸ್ಪೆಕ್ಟರ್ ಹುದ್ದೆಗೆ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮಾಡಿರಲೇಬೇಕು. ಅದಕ್ಕೂ ಕೂಡ ಅವಕಾಶವಿರುತ್ತದೆ. ಯಾರೆಲ್ಲ SLC ಈಗ ತಾನೇ ಮುಗಿಸಿರ್ತೀರ ಅವರು ಈ SLC ಆದ ನಂತರ PUC, ಡಿಪ್ಲೊಮೊ, ITI ಮತ್ತು ಪಾರಾಮೆಡಿಕಲ್, ಈ ಕೋರ್ಸು ಡಿಪ್ಲೊಮೊ ಇನ್ ಪಾರಾಮೆಡಿಕಲ್ ಇಲ್ಲ ಡಿಪ್ಲೊಮೊ ಇನ್ MRD ಈ ಥರ ಕೋರ್ಸ್ಗಳನ್ನ ತೊಗೊಂಡು ನಿಮ್ಮ ಜೀವನ ಸುಗಮಗೊಳಿಸ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ.